ಹೌದು, ಹೀಗೆ ಬೈಕ್ಗೆ ಡಿಕ್ಕಿಯಾದ ಶಾಲಾ ವಾಹನ, ಡಿಕ್ಕಿಯ ರಭಸಕ್ಕೆ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಮೃತದೇಹಗಳು. ಈ ಅಪಘಾತದಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, 4 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಹೆಣ್ಣು ಮಗುವೊಂದು ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದೆ. ಅಂದಹಾಗೆ ಈ ಭೀಕರ ಅಪಘಾತ ಸಂಭವಿಸಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಬಳಿ. ಐವತ್ಮೂರು ವರ್ಷದ ವೆಂಕಟೇಶ್ ಹಾಗೂ ಅವರ 35 ವರ್ಷದ ಅಳಿಯ ಬಾಲಾಜಿ ಹಾಗೂ ಬಾಲಾಜಿಯ ಪುತ್ರ 3 ವರ್ಷದ ಆರ್ಯ ಸೇರಿದಂತೆ ಇವರ ಸಂಬಂಧಿಕರ ಬಾಲಕ 11 ವರ್ಷದ ಹರ್ಷ ಮೃತಪಟ್ಟವರು. ಅಂದಹಾಗೆ ತಲಕಾಯಲಬೆಟ್ಟ ಗ್ರಾಮದಲ್ಲಿ ಮದುವೆಗೆ ಅಂತ ಒಂದೇ ಬೈಕ್ ಏರಿ ಈ 5 ಮಂದಿ ಪ್ರಯಾಣ ಮಾಡ್ತಿದ್ರು. ಆದರೆ ವಿಧಿಯಾಟವೇ ಬೇರೆ ಎಂಬಂತೆ ಎದುರುಗಡೆ ಬಂದ ಖಾಸಗಿ ಶಾಲಾ ಮಿನಿ ಬಸ್ಗೆ ಡಿಕ್ಕಿ ಹೊಡೆದು 4 ಮಂದಿ ಸಾವನ್ನಪ್ಪಿದ್ದಾರೆ. ನಮ್ಮಣ್ಣ ಅವ್ರ ಅಳಿಯವ್ರ ಮನೆಗೆ ಅಂತ ಹೋಗಿರೋದು, ಅಲ್ಲಿಂದ ಮದುವೆಗಂತ ಹೋಗಿರೋದು. ಅಳಿಯನೂ ಅವ್ರ ಮೊಮ್ಮಕ್ಕಳು, ನಮ್ಮಣ್ಣ ಮೊಮ್ಮಕ್ಕಳು ಎಲ್ಲ ಅಲ್ಲಿ ಹೋಗಿ ಮದುವೆಗೆ ಹೋದಾಗ ಎಲ್ಲ ದಾರಿಯಲ್ಲಿ ಬುರುಡುಗಂಟೆಯಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು. ಅಲ್ಲಾಗಿ ಯಾರ್ದು ಇದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಆಗಿದ್ದು ಮತ್ತು ಗಾಡಿ 2 ವೀಲರು, ಇದು ವ್ಯಾನು, ಸ್ಕೂಲ್ ವ್ಯಾನು ಹೊಡ್ಕೊಂಡಿರೋದು. ಅಲ್ಲಿಂದ ಮತ್ತೆ ನಮಗೆ ಗೊತ್ತಾಯಿತು, ಫೋನ್ ಮಾಡಿ. ಬೈಕಲ್ಲಿ ನಮ್ಮ ಅಣ್ಣನ ಅಳಿಯ, ಅವರು ಮೊಮ್ಮಗು ಮತ್ತು ಇನ್ನೊಬ್ಬ ಹುಡುಗ, ನಮಗೆ ಗೊತ್ತಿಲ್ಲ, ಅವರು ಬೇರೆ ಅವ್ರ ನೆಂಟರು ಇದ್ದವರು. ಹೋದಾಗ ಆ ಥರ ಆಗಿದ್ದು. ಅವರು 4 ಜನ ದತ್ತಾಗವ್ರೆ. ಒಬ್ಬಳು ನಮ್ಮ ಮೊಮ್ಮಗು ಚೆನ್ನಾಗಿ. ಅವರು ಚಿಲ್ಕಲ್ನೇರ್ಪಿಂದ ತಲಕಾಯಲ ಬೆಟ್ಟ ಅದಕ್ಕೆ ಹೋಗ್ತಾ ಇದ್ದಿದ್ದು ಮದುವೆಗೆ. ಮೂಲತಃ ಚಿಂತಾಮಣಿ ತಾಲೂಕಿನ ತಾಡಿಗೊಳ್ಳು ಗ್ರಾಮದ ವೆಂಕಟೇಶಪ್ಪ ಮಗಳನ್ನ ಚಿಲಕಲನೇರ್ಪು ಗ್ರಾಮದ ಬಾಲಾಜಿಗೆ ವಿವಾಹ ಮಾಡಿಕೊಟ್ಟಿದ್ರು. ಅಳಿಯನ ಮನೆಗೆ ಬಂದಿದ್ದ ವೆಂಕಟೇಶಪ್ಪ ಅಳಿಯ ಬಾಲಾಜಿಯ ಪಲ್ಸರ್ನಲ್ಲಿ ಬಾಲಾಜಿಯ ಜೊತೆ ಮೊಮ್ಮಕ್ಕಳಾದ ಆರ್ಯ ಹಾಗೂ ಶಿವಾನಿ ಸೇರಿದಂತೆ ಸಂಬಂಧಿಕರ ಬಾಲಕ 11 ವರ್ಷದ ಹರ್ಷ ಜೊತೆ ನೆಂಟರ ಮದುವೆಗೆ ಅಂತ ಹೊರಟಿದ್ರು. ಆದರೆ ದುರದೃಷ್ಟವಶಾತ್ 4 ಮಂದಿ ಸಾವನ್ನಪ್ಪಿ 3 ವರ್ಷದ ಶಿವಾನಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ನಮ್ಮ ಅಪ್ಪ ಮದುವೆಗಂತ ನಮ್ಮ ತಂಗಿಯವ್ರ ಊರಿಗೆ ಹೋದರು. ಅಲ್ಲಿಂದ ನಮ್ಮ ಭಾವ, ನಮ್ಮ ಬಾಮೈದ, ಇನ್ನೊಬ್ಬ ಹರೀಶ ಅಂತ ಹುಡುಗ ಅಲ್ಲಿಂದ ಮದುವೆಗಂತ ಹೋದರು. 5 ಜನನೂ 2 ವೀಲರಲ್ಲಿ ಚಾಲನೆ ಮಾಡ್ತಾಯಿದ್ರುವಾಗ ಸಡನ್ನಾಗಿ ವಿಕ್ರಮ್ ಕಾಲೇಜ್ ವ್ಯಾನು ಅಪಘಾತಕ್ಕೆ ಗುರಿ ನೀಡಿದೆ. ಅದು ಯಾರು ತಪ್ಪೋ ಏನೋ ಗೊತ್ತಿಲ್ಲ, ಆಗೈತೆ. ನಾನು ಮದನಪಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 5:30 6 ಗಂಟೆಗೆ ಆ ಸಮಯದಲ್ಲಿ ನನಗೆ ಫೋನ್ ಬಂತು. ನಾನು ಇಮಿಡಿಯೇಟ್ಲಿ ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ಏನೂ ಗೊತ್ತಿಲ್ಲ, ಈ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಇಲ್ಲಿಗೆ ಬಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇತ್ತು. ನಮ್ಮ ಮಾವನ ಮಗಳಿಗೆ ಕಾಲೊಂದು ಇಂಜರಿ ಆಗೈತೆ. ಇನ್ನು 4 ಜನ ಮೃತಪಟ್ಟಿದ್ದಾರೆ. ಈ ಥರ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋವೈತೆ, ನಾವು ಹೇಳ್ಕೊಳಕ್ಕಾಗಲ್ಲ. ಅದರಿಂದ ಯಾವಾಗಲೂ ಅಷ್ಟೇ, ಯಾರೇ ಆಗಲಿ ಇಬ್ಬರು ಬಿಟ್ಟು ಯಾರು 5 ಜನ 4 ಜನ ಯಾರೂ ಹೋಗಬಾರ್ದು ಅಂತ ನಾನು ಬಯಸ್ತೀನಿ. ಮೃತದೇಹಗಳನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.
ಪಾಪ ಮದುವೆಗೆ ಅಂತ ಖುಷಿಯಾಗಿ ಹೊರಟವರು ಸಾವಿನ ಮನೆ ಸೇರಿದ್ದು ಮೃತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರ ಮನೆಗಳಲ್ಲಿ ದುಃಖದ ಕಟ್ಟೆಯ ಕಡಲೊಡೆದಿದೆ. ಮದುವೆ ಮನೆಗೂ ವಿಚಾರ ತಿಳಿದು ಸಂತೋಷದಿಂದ ನಡೆಯಬೇಕಾದ ಮದುವೆ ಮನೆಯಲ್ಲೂ ನೋವಿನ ಮಾತುಗಳೇ ಮಾರ್ದನಿಸತೊಡಗಿವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.